ಬಾಳಿ ಬಂದೆವು. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ ಬಳಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ ಬಳಿ ಬಂದೆವು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 26ರಿಂದ 29 ವಚನಗಳನ್ನ ದಾನ ಮಾಡಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 26ರಿಂದ 29 ವಚನಗಳು. ಆತನು ದೇವರ ರಾಜ್ಯವು ಹೀಗಿದೆ. ಒಬ್ಬನು ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತಿದನು. ರಾತ್ರಿ ಅವನು ಮಲಗಿರಲಿ, ಹಗಲು ಎದ್ದಿರಲಿ, ಆ ಬೀಜವು ಅವನಿಗೆ ತಿಳಿಯದ ರೀತಿಯಲ್ಲಿ ಅಂಕುರಿಸಿ ಬೆಳೆಯುತ್ತದೆ. ಭೂಮಿಯು ಮೊದಲು ಸಸಿಯನ್ನು, ಆಮೇಲೆ ಒಡೆಯನ್ನು, ಅನಂತರ ತೆನೆಯ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಬೆಳೆಸುತ್ತದೆ. ಬೆಳೆಯ ಮಾಗಿದ ಕೂಡಲೇ ಅವನು ಕುಡುಗೋಲನ್ನು ಉಪಯೋಗಿಸುತ್ತಾನೆ, ಯಾಕೆಂದ್ರೆ ಸುಗ್ಗಿಯು ಬಂದಿದೆ ಎಂದು ತಿಳಿದುಕೊಳ್ಳುತ್ತಾನೆ ಅಂತೇಳಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ರಾಜ್ಯವಾಗಿರಲಿ, ಒಬ್ಬ ರೈತನ ಒಂದು ಪ್ರಾಯಸವಾಗಿರಲಿ, ಎರಡೂ ಕೂಡ ಒಂದೇ ಆಗಿರ್ತದೆ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಹೊಲದಲ್ಲಿ ಬೀಜವನ್ನು ಬಿತ್ತಿದನು ಒಬ್ಬ ರೈತನು ಅಂತೇಳಿ ಬರೆಯಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಇವತ್ತು ತಿಮೋತಿ ಕೂಡ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಿ ಬಂದಿದ್ದಾನೆ. ಆದರೆ ಕಾರ್ಯ ಮಾಡುವ ಆತನು ದೇವರಾಗಿದ್ದಾನೆ. ಆತನು ಹೇಳ್ತಾನೆ, ರಾತ್ರಿಯೂ ಅಥವಾ ಮಲಗಿರಲಿ ಅಥವಾ ಬೆಳಿಗ್ಗೆ ಎದ್ದೇಳುವ ಸಮಯದ ಒಳಗಡೆ ಆ ಬೀಜವು ಫಲ ಕೊಡುವಂತೆ, ಅದು ಅಂಕುರವಾಗಿ ಅದು ಒಡೆದು ಅದು ಸಸಿಯಾಗಿ ಅದು ಒಂದು ಫಲ ಕೊಡುವಂತೆ ಮಾಡುವಂತ ಕಾರ್ಯ ನನ್ನಲ್ಲಿದೆ. ನಾನು ಮಾಡುತ್ತೇನೆ. ನಿನಗೆ ಸುಗ್ಗಿಯ ಬೆಳೆಯನ್ನ ನಾನು ಕೊಡುತ್ತೇನೆ, ನಾನು ಆಶೀರ್ವದಿಸ್ತೇನೆ. ಇದು ದೇವರ ರಾಜ್ಯಕ್ಕೂ ಮನುಷ್ಯನ ನಂಬಿಕೆಗೂ ಇದು ಆಧಾರಗೊಂಡದ್ದು ಅಂತೇಳಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ದೇವರು ಹೇಳುವಂತದನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಒಳ್ಳೆಯವನಾಗಿದ್ದಾನೆ. ಒಂದು ಕಾಲ ಬರುವುದುಂಟು, ಸಂಪೂರ್ಣವಾಗಿ ಪ್ರಪಂಚವೆಲ್ಲ ದೇವರ ರಾಜ್ಯವನ್ನ ಕಂಡುಕೊಳ್ತಾರೆ. ಅನೇಕ ಸೇವಕರುಗಳು ಆತನ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಆ ಸುವಾರ್ತೆ ಕೂಡ ಒಬ್ಬ ರೈತನ ಕಷ್ಟದಂತೆ ಇರುತ್ತದೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ರೈತನು ಕೂಡ ಮೊದಲು ಬೆವರು ಸುರಿಸಬೇಕು, ಮೊದಲು ಕಷ್ಟ ಪಡಬೇಕು, ಮೊದಲು ತನ್ನ ಹೊಲಕ್ಕಾಗಿ ಪ್ರಾಯಸ ಪಡಬೇಕು, ನಂಬಿಕೆಯನ್ನು ಹೊಲದ ಮೇಲೆ ಇಡಬೇಕು. ಯಾವಾಗ ನಂಬಿಕೆಯನ್ನು ಇಡುತ್ತೇವೋ ಆಗ ದೇವರು ತಕ್ಕ ಕಾರ್ಯಗಳನ್ನ ಮಾಡುತ್ತಾನೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈ ಹೊಲದಲ್ಲಿ ದೇವರು ಅನೇಕ ಆಶೀರ್ವಾದಗಳನ್ನ ಮಾಡ್ತೀನಿ ಅಂತೇಳಿ ವಾಗ್ದಾನ ಕೊಡ್ತಾ ಇದ್ದಾನೆ. 29ನೇ ವಚನದಲ್ಲಿ ಹೇಳ್ತಾನಲ್ಲ, ಬೆಳೆಯು ಮಾಗಿದ ಕೂಡಲೇ ಅವನು ಕುಡುಗೋಲನ್ನು ಉಪಯೋಗಿಸುತ್ತಾನೆ, ಯಾಕಂದ್ರೆ ಸುಗ್ಗಿಯು ಬಂದಿದೆ ಅಂತೇಳಿ ತಿಳ್ಕೊಳ್ಳುವ ಹಾಗೆ ನಾನು ಕಾರ್ಯಗಳನ್ನ ಮಾಡುತ್ತೇನೆ ಅಂತ ಹೇಳ್ತಾನೆ. ಇನ್ನು 3 ತಿಂಗಳುಗಳಲ್ಲಿ ದೇವರು ಅತ್ಯಧಿಕವಾದ ಬಹುಮಾನಗಳು, ಆಶೀರ್ವಾದಗಳು, ಕಣ್ಣೀರನ್ನ ಆನಂದ ಬಾಷ್ಪವಾಗಿ ನಾನು ಮಾಡುತ್ತೇನೆ. ನಾನು ನಿನ್ನನ್ನು ಕೈ ಹಿಡಿತೇನೆ ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದೇನೆ. ನಂಬಿಕೆ ಇರಲಿ, ವಿಶ್ವಾಸ ಇರಲಿ. ಪ್ರತಿ ಬೀಜದಲ್ಲಿ ಆತನ ಕೃಪೆಯಿಂದ ಆತನ ಮಕ್ಕಳನ್ನ ಕಾದು ಕಾಪಾಡಿ ಆಶೀರ್ವದಿಸ್ತಾನೆ. ಆತನ ಬರವಣಿಗೆಯವರಿಗೂ ಆತನ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬರು ಯಾವ ಕೊರತೆ ಇಲ್ಲದಂತೆ ಕೂಡ ದೇವರು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ. ಪರಿಶುದ್ಧನು ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳು. ಈ ಸ್ಥಳದಲ್ಲಿರುವ ನಮ್ಮನ್ನೆಲ್ಲರೂ ಆಶೀರ್ವಾದಗಳನ್ನು ಮಾಡು. ನಿನ್ನ ಸನ್ನಿಧಾನದಲ್ಲಿ ನಾವು ಕೂಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ಮರುಭೂಮಿಯಲ್ಲಿ ದೇವರೇ, ನಿನ್ನ ಮಗನಿಗೆ ಕೊಟ್ಟಂತ ಹೊಲಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ತಿಮೋತಿಗೂ ಮತ್ತು ಸೋನಿಗೂ ತನ್ನ ಮಕ್ಕಳಿಗೂ ದೇವರೇ ಹೊಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ 2026ರಲ್ಲಿ ಮೊದಲನೇ ಬೆಳೆಯನ್ನ ದೇವರೇ, ತೋಟದ ಡ್ರಿಪ್ಪಿಂಗ್ ಗಳನ್ನ, ಪೈಪ್ಗಳನ್ನ ಹಾಕುವುದಲ್ಲದೆ, ಈ ಹೊಲವನ್ನು ಹಸನ ಮಾಡುವುದಲ್ಲದೆ, ನಾಳೆಯಿಂದ ಬೀಜವನ್ನು ಬಿತ್ತುವುದಕ್ಕೆ ಆರಂಭ ಮಾಡುತ್ತಾ ಇದ್ದಾನೆ. ಅದಕ್ಕೆ ಮೊದಲು ದೇವರೇ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದಾನೆ. ಕೀರ್ತನೆ 103, 1, 2 ವಚನಗಳಲ್ಲಿ ಹೇಳಿದ ಹಾಗೆ, ನನ್ನ ಮನವಿ ಇವನನ್ನು ಕೊಂಡಾಡು, ನನ್ನ ಸರಂದ್ರಗಳು ಆತ ನಾಮವನ್ನು ಕೀರ್ತಿಸಲಿ. ನನ್ನ ಮನವಿ ಇವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯಬೇಡ ಎಂಬುದಾಗಿ ಹೇಳಿದ ಹಾಗೆ, ಪವಿತ್ರಾತ್ಮನೇ, ಪರಿಶುದ್ಧಾತ್ಮನೇ, ನಿನ್ನ ಹೆಸರಿನ ಮೂಲಕ ಈ ಸ್ಥಳದಲ್ಲಿ ದೇವರೇ ಆತನ ಅಭಿಷೇಕ ಮಾಡುತ್ತಾ ಇದ್ದಾನೆ. ಇದು ನೀನು ಕೊಟ್ಟಂತ ಭೂಮಿ, ಇದು ನೀನು ಕೊಟ್ಟಂತ ಫಲವು, ಇದು ನೀನು ಕೊಟ್ಟಂತ ಆಶೀರ್ವಾದ ಅಂತೇಳಿ ನಂಬುತ್ತಾ ಇದ್ದೇನೆ. ಈ ದಿನದಲ್ಲಿ ದೇವರ ಹತ್ತಿಯ ಬೀಜಗಳನ್ನು ಬಿತ್ತುವಾಗ
ದೇವರೇ ಇನ್ನು ಕೆಲವೇ ದಿನಗಳಲ್ಲಿ ಆಶ್ಚರ್ಯಕರವಾಗಿ ದೇವರೇ ಸುತ್ತಮುತ್ತಲಿರುವ ಜನರು ಆಶ್ಚರ್ಯ ಪಡುವಾಗಿ ಆಶೀರ್ವಾದಗಳನ್ನ ಮಾಡು. ಇಸಾಕನ ಹೊಲದಲ್ಲಿ ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡಿದ ಹಾಗೆ, ಏವೇಲಿನ ಕುರಿ ಹಿಂಡುಗಳಲ್ಲಿ ಆಶೀರ್ವಾದಗಳನ್ನು ಮಾಡಿದ ಹಾಗೆ, ಯಾಕೋಬನ ಕುರಿ ಹಿಂಡುಗಳಲ್ಲಿ ಆಶೀರ್ವಾದ ಮಾಡಿದ ಹಾಗೆ ನಿನ್ನ ಮಗನ ಪ್ರತಿ ಬೀಜಗಳು ಆಶೀರ್ವಾದಕರವಾಗಿರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಗನ ನಿರೀಕ್ಷೆ ಏನಿದೆ ಈ ಹೊಲದ ಮೇಲೆ, ನಿನ್ನ ಮಗನ ಯಾವ ನಿರೀಕ್ಷೆಯಿಂದ ಬೀಜಗಳನ್ನು ಬಿತ್ತುತ್ತಾ ಇದ್ದಾನೋ ಅದಕ್ಕೆ 1000 ಪಟ್ಟು ಬಾಗಿಲುಗಳು ತೆರೆದು ಆಶೀರ್ವಾದಗಳನ್ನ ಮಾಡು. ಎಲ್ಲಾ ಕೊರತೆಗಳು ನೀಗಿಸುವಂತ ಭೂಮಿ ಆಗಲಿ. ಇದರಲ್ಲಿ ಬರುವಂತ ಪ್ರತಿ ಬೋರ್ಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರತಿ ನೀರು ಜೀವ ಜಲದ ಬುಗ್ಗೆ ಅಂತೆ ಹರಿಯಲಿ ಸ್ವಾಮಿ. ಯಾಕಂದ್ರೆ ನಿನ್ನ ವಾಕ್ಯದಲ್ಲಿ ಹೇಳಿದ ಜೀವ ನದಿ ನಾನು ಅಂತ ಹೇಳ್ತಾ ಇದೆಯಾ, ನಾನೇ ಬಂಡೆ ಅಂತ ಹೇಳ್ತಾ ಇದೆ. ಆ ಬಂಡೆಯ ಮೇಲಿಂದ ನೀರು ಸುರಿಸಿದ ದೇವರು ಇಸ್ರಾಯೇಲ್ ಪ್ರಜೆಗಳಿಗಾಗಿ ಇವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾವ ನೀರಿನ ಕೊರತೆ ಇಲ್ಲದೆ, ವಿದ್ಯುತ್ತಿನ ಸಮಸ್ಯೆ ಇಲ್ಲದೆ, ಟ್ರಾನ್ಸ್ಫಾರ್ಮೇಶನ್ ಸರಿಯಾಗಿ ಕೆಲಸ ಮಾಡುವ ಹಾಗೆ, ಇಲ್ಲಿರುವ ಡ್ರಿಪ್ಪಿಂಗ್ ಪೈಪ್ಗಳು ಸರಿಯಾಗಿ ಕೆಲಸ ಮಾಡುವ ಹಾಗೆ, ಇಲ್ಲಿ ಕೂಲಿ ಆಳುಗಳು ಕೆಲಸವನ್ನು ಸರಿಯಾಗಿ ಮಾಡುವ ಹಾಗೆ, ಮಗನು ಕಷ್ಟಪಟ್ಟು ಎಷ್ಟು ಸಾಲಗಳನ್ನು ಮಾಡಿ ಈ ಹೊಲವನ್ನು ಬಿತ್ತುತ್ತಾ ಇದ್ದಾನೋ ಆ ಹೊಲದಲ್ಲಿ ದೇವರ ಸಾಲದ ರೂಪದಲ್ಲಿ ತಂದ ಹಣವನ್ನ ಈ ಭೂಮಿಯನ್ನು ನಂಬಿಕೊಂಡು ಹಾಕುತ್ತಾ ಇದ್ದಾನೋ ಅದು ಫಲ ಕೊಡುವ ಹಾಗೆ ಕರ್ತನೆ ಕೃಪೆ ಕೊಡು, ಆಶೀರ್ವಾದ ಮಾಡು. ಪ್ರತಿಯೊಂದು ಕಣ್ಣೀರು ಒರೆಸಿ ಬಾಲವಾಗಿಡದ ತಲೆಯಾಗಿ ನೀನು ಆಶೀರ್ವಾದ ಮಾಡು ತಂದೆ. ವಿಮೋಚನ ಕಾಂಡದಲ್ಲಿ ಹೇಳಿದ ಹಾಗೆಯೂ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆಯೂ ದೇವರೇ ಅದ್ಭುತವಾದ ರೀತಿಯಲ್ಲಿ ನಿನ್ನ ಮಗನ ಆಶೀರ್ವಾದ ಕಾಣಲಿ. ಅಬ್ರಾಹ್ಮನಿಗೆ ದೇವರೇ ಹೇಳಿದೆ ಸ್ವಾಮಿ, ಆದಿಕಾಂಡ 12ನೇ ಅಧ್ಯಾಯ 1, 2, 3 ವಚನಗಳಲ್ಲಿ ವಾಗ್ದಾನ ಮಾಡಿದ ಹಾಗೆ ಆ ಒಡಂಬಡಿಕೆಗಳನ್ನ ನಿನ್ನ ಮಗನ ಜೀವಿತದಲ್ಲಿ ಕೂಡ ನೆರವೇರಿಸು ಅಂತೇಳಿ ಪ್ರಾರ್ಥಿಸ್ತೇನೆ. ಆಶೀರ್ವಾದ ಮಾಡು, ಅದ್ಭುತಗಳನ್ನ ಮಾಡು. ಪ್ರತಿ ರೈತನ ಕಷ್ಟಗಳನ್ನ ಭಾರಗಳನ್ನ ನೀಗಿಸು ಅಂತೇಳಿ ಪ್ರಾರ್ಥಿಸ್ತಾನೆ. ಇಲ್ಲಿ ಇನ್ನೂ ಅನೇಕರು ಕೂಡ ಹೊಲದಲ್ಲಿ ನೀರುಗಳನ್ನ ಬೋರ್ಗಳಲ್ಲಿ ಹಾಕಿಕೊಂಡಿದ್ದಾರೆ, ಬೀಜಗಳನ್ನು ಬಿತ್ತಿದ್ದಾರೆ. ಎಲ್ಲಾ ರೈತರನ್ನು ಕೂಡ ಆಶೀರ್ವಾದಗಳನ್ನ ಮಾಡು ಅಪ್ಪ. ಈ ಪಟ್ಟಣದಲ್ಲಿರುವ ಪ್ರತಿ ರೈತರ ಕಷ್ಟಗಳನ್ನ ನೀಗಿಸು. ಭಾರತ ದೇಶದ ಪ್ರತಿ ರೈತರು ಸಾಲದಲ್ಲಿ ಮುಳುಗಿ ಹೋಗದಂತೆ, ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಕಾದು ಕಾಪಾಡು. ಪ್ರತಿಯೊಬ್ಬ ರೈತನು ಸಂತೋಷವಾಗಿರುವಂತೆ ಕೃಪೆ ಅನುಗ್ರಹಿಸು ಅಂತೇಳಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಈ ಭೂಮಿ ನಿನಗೆ ಸಮರ್ಪಿಸ್ತಾ ಇದ್ದಾನೆ. ಈ ಭೂಮಿಯಲ್ಲಿರೋ ಪ್ರತಿ ಬೀಜಗಳು ಫಲ ಕೊಡುವಾಗ ನೀನೇ ಮಾಡಬೇಕು. ಯಾಕಂದ್ರೆ ರಾತ್ರಿ ಮತ್ತು ಬೆಳಿಗ್ಗೆ ಏನು ನಡೀತದೆ ಅನ್ನುವಂಥದ್ದು ತಿಳಿದಿರುವಂತ ಏಕೈಕ ಸರ್ವಶಕ್ತನ ನೀನು. ಒಂದು ಬೀಜವು ಸತ್ರನೇ ಫಲ ಕೊಡುವಂತದ್ದು. ಅದೇ ರೀತಿಯಲ್ಲಿ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಈ ಸ್ಥಳದಲ್ಲಿ ಹಾಕುವ ಪ್ರತಿ ಬೀಜಗಳು ಆಶೀರ್ವಾದಕರವಾಗಿರಲಿ ತಂದೆ. ಆಮೇನ್, ಆಮೇನ್. ಯೇಸು ರಕ್ತಕ್ಕೆ ಜಯವಾಗಲಿ, ಶಿಲುಬೆ ರಕ್ತಕ್ಕೆ ಜಯವಾಗಲಿ. ಆಮೇನ್, ಆಮೇನ್. ಸ್ಥಳದಲ್ಲಿ ದೇವರೇ ಪ್ರತಿಯೊಂದು ಬೀಜವು ಆಶೀರ್ವಾದಕರವಾಗಿ ಬೆಳೆಯಲಿ. ಮಗನು ದೇವರೇ ಸ್ಥಳ ಹಿಡಿಯಲಾರದಷ್ಟು ಆಶೀರ್ವಾದಗಳನ್ನು ಕಂಡುಕೊಳ್ಳಲಿ. ಅಪ್ಪ, ಅವತ್ತು ಆ ಬಲೆಯನ್ನು ಹಾಕಿದಾಗ ಪೇತ್ರನಿಗೆ ಸಿಕ್ಕಿದಂತ ಮೀನುಗಳನ್ನು ನೋಡಿ ಆಶ್ಚರ್ಯಗೊಂಡನು ಎಂಬುದಾಗಿ ಹೇಳಿದ ಹಾಗೆ ನಿನ್ನ ಮಗನು ಮನುಷ್ಯರು ಹಿಡಿಯುವಂತ ಆ ಕರ್ತನ ಸೇವಕನಾಗಬೇಕು. ಅಂತ ಆಶೀರ್ವಾದಗಳನ್ನ ಈ ಭೂಮಿಯಿಂದ ನೋಡುವಂತೆ ಸಹಾಯ ಮಾಡು. ನಿನ್ನ ಸೇವೆಗೂ ನಿನ್ನ ಮಂದಿರಕ್ಕೂ ಮತ್ತು ಈ ಸ್ಥಳಕ್ಕೂ ಸಾಕ್ಷಿಯಾಗಿರುವಂತೆ ಒಬ್ಬ ಬನರ್ಬನಂತೆ ಬೆಳೆಯಲಿ ಆಶೀರ್ವಾದ ಕಾಣಲಿ. ಒಬ್ಬ ಇಸಾಕನಂತೆ ಬೆಳೆಯಲಿ ಆಶೀರ್ವಾದ ಕಾಣಲಿ. ಅಬ್ರಾಹ್ಮನು ಇಸಾಕನು ಯಾವ ರೀತಿಯಲ್ಲಿ ಅತ್ಯಧಿಕವಾದ ಐಶ್ವರ್ಯ ಕಂಡರು, ನಿನ್ನ ಮಗನ ಹೊಲದಲ್ಲಿ ಕೂಡ ಆಶೀರ್ವಾದ ಹೊಂದಿಕೊಳ್ಳಲಿ. ಅವತ್ತು ಇಸಾಕನು ಕೂಡ ತನ್ನ ಹೊಲದಲ್ಲಿ ಆಶೀರ್ವಾದ ಕಂಡನು. ಅದೇ ರೀತಿಯಲ್ಲಿ ಎಲಿಷನು ಕೂಡ ಒಬ್ಬ ರೈತನಾಗಿಯೂ ಶ್ರೀಮಂತನಾಗಿಯೂ ಬೀಜಗಳನ್ನು ಮಡಿಕೆಗಳನ್ನು ಹೊಡೆಯುವಂಥದ್ದನ್ನು ಸತ್ಯವಾದದಲ್ಲಿ ಓದುತ್ತಾ ಇದ್ದೇವೆ. ಇವತ್ತು ನಿನ್ನ ಮಗನು ಕೂಡ ಆಶೀರ್ವಾದ ಕಾಣಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ಪ್ರತಿಯೊಂದು ಬೀಜವು ಆಶೀರ್ವದಿಸು ತಂದೆ. ಆಮೇನ್, ಆಮೇನ್.